ಹೆಲೋ ನಮಸ್ಕಾರ ಅಣ್ಣ ತಮಾಜ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ನಯನ ಶರತ್ ಮಾಡುವಂತಹ ನಮಸ್ಕಾರಗಳು. 5 ಸ್ಟಾರ್ ಹೋಟೆಲ್ ಮೆನ್ಯೂಗಿಂತ ಪ್ರೀತಿಯಿಂದ ಅಮ್ಮ ಬಡಿಸಿದ ತಿಳಿ ಸಾರೇ ಚಂದ. ಇಂಥದ್ದೇ ಒಂದು ಅಮ್ಮನ ಕೈ ರುಚಿನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇವತ್ತಿನ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ ಇದು. ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಪ್ರೀಮಿಯರ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿದಂತ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ದೊರೆಯುತ್ತವೆ. ಹಾಗೆ ಸ್ಪೆಷಲ್ ಪಾರ್ಟ್ನರ್ಸ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಅದ್ಭುತವಾದ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಅಬ್ಬರವಿಲ್ಲದ ಅಭಿನಯ, ಮೃದುವಾದ ಮಾತು, ತಾಯಿ ಮನಸ್ಸಿನ ನಗು, ರಂಗಭೂಮಿಯ ಶಿಸ್ತು ಮತ್ತು ಹಿರಿತೆರೆಯ ಘನತೆಯನ್ನ ಹೊತ್ತಂತ ಕಲಾ ಕುಟುಂಬದ ಹೆಮ್ಮೆಯ ಮಗಳು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುಧಾ ಬೆಳವಾಡಿ ಅಮ್ಮನವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಸುಧಾ ಬೆಳವಾಡಿ ಅಮ್ಮ. ನನ್ನ ಪ್ರೀತಿಯ ಅಡುಗೆ ಮನೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ತುಂಬಾ ಚೆನ್ನಾಗಿದೆ ಅಡುಗೆ ಮನೆ ಅಲ್ವಾ? ತುಂಬಾ ದೊಡ್ಡದಾಗಿದೆ ನನ್ನ ಮನಸ್ಸು. ನಿಮ್ಮ ಅಡುಗೆ ಮನೇಲಿ ಏನಿಲ್ವೋ ಆ ತರದೊಂದು ಐಟಮ್ ಇದೆ, ಅದು ನಾನೇ. ನಗು. ಎಸ್, ನಗು. ಸೊ ಹಂಗಾಗಿ ಇವತ್ತು ನಗ್ನಗ್ತಾ ನಮಗೋಸ್ಕರ ಅಡುಗೆ ಮಾಡೋದಕ್ಕೆ ನಿಮ್ಮನ್ನ ತುಂಬಾ ದೂರದಿಂದ ಕರೆಸ್ಕೊಂಡಿದೀವಿ. ನನಗೋಸ್ಕರ ಪ್ರೀತಿಯಿಂದ ಯಾವ ಅಡುಗೆ ಮಾಡ್ತೀರಮ್ಮ? ಎಲ್ಲರೂ ಪೊಂಗಲ್ ಪೊಂಗಲ್ ಅಂತಾರಲ್ಲ, ಅದಕ್ಕೆ ಆಕ್ಚುಲಿ ಕನ್ನಡದ ಹೆಸರು ಹುಗ್ಗಿ ಅಂತ. ಹಾ, ನಮ್ ಕಡೆ ಹುಗ್ಗಿ ಮಾಡತ್ತೀರ? ಹೌದು. ಯವ್ವ, ಅಂದ್ರೆ ಸ್ವೀಟ್ ಮಾಡತ್ತೀರ? ಸ್ವೀಟ್ ಅಲ್ರಿ, ಖಾರ ಪೊಂಗಲ್ ಮಾಡತ್ತೀರ. ಯಾವ್ದೋ ಒಂದು ಹುಗ್ಗಿ ಅಂದ್ರೆ ಮುಗಿದು ಬಿಡುತ್ತೆ. ಈ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಯಾರು ಅಡ್ಗೆ ಬದುಕಿದೆಯಾ ಬಡ ಜೀವ. ಅಡ್ಗೆ ಹೇಳಿದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಅವಾಗ ಪ್ರಾಚೀನ ಕಾಲದ ಅಡಿಗೆ ಇದೆಯಲ್ಲ, ಅದನ್ನ ನೆನ್ಪಿಟ್ಟು ನೀವು ಅದ್ರಲ್ಲಿ ಒಂಚೂರು ಟ್ವಿಸ್ಟ್ ಇದೆ. ಆಂಕರ್ ನಾನ್ ಟ್ವಿಸ್ಟ್ ಕೊಡ್ಬೇಕು, ನೀವೇ ಟ್ವಿಸ್ಟ್ ಕೊಡ್ತೀರಾ? ಅಡಿಗೆ ಟ್ವಿಸ್ಟ್ ನೀನ್ ಮಾತಾಡ್ ಟ್ವಿಸ್ಟ್ ಕೊಡು, ನಾನು ಅಡಿಗೆ ಟ್ವಿಸ್ಟ್ ಕೊಡ್ತೀನಿ. ಹೇಳ್ತೀರಾ, ಮಾಡಿ ತೋರಿಸ್ತೀರಾ? ಸರಿ, ಹಂಗಾರೆ ಶುರು ಮಾಡ್ಬಿಡೋಣ. ಸೊ ಹೆಸರು ಬೇಳೆ ಹುರ್ಕೊಳ್ಳೋಣ. ನನ್ ಕೈಯಲ್ಲಿ 5 ಸತಿ ಹಾಕಿದೀನಿ. ಅಮ್ಮ, ನಂಗೆ ದೊಡ್ಡವ್ರ ಅಡ್ಗೆ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡೋದು ದೊಡ್ಡ ಮನ್ಸಿದೆ. ನಾನು ಹಿಂಗ್ ಅನ್ಲಾ. ಆಮೇಲೆ ಒಂಚೂರು ತುಪ್ಪ ಹಾಕ್ಬೇಕು. ಇದಕ್ಕ ಹೌದು, ತುಂಬಾ ಇದು ಕೆಂಪಗೆ ಆಗ್ಬಾರ್ದು, ಸುಮ್ನೆ ಹಸಿ ವಾಸನೆ ಹೋಗೋಷ್ಟು ಮಾಡ್ಕೋಬೇಕಷ್ಟೆ. ಈ ಹುಗ್ಗಿ ಅಂತ ಯಾಕೆ ಕರೀತಾರೆ? ತಗ್ಗಿ, ಬಗ್ಗಿ, ಮೊಗ್ಗಿ ಅಂತೆಲ್ಲ ಕರಿಬೋದಲ್ಲ? ಹುಗ್ಗಿ ತಿಂದ್ಮೇಲೆ ನಮ್ಮಂತವ್ರು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹುಗ್ಗಿ ಅಂತ ಹೆಸರಿಟ್ಟಿದ್ದಾರೆ. ಈ ಸೀಮೆಗೆ ನೀವು ಆಲದ ಮರವು. ಆಫ್ ಮಾಡ್ಬಿಡಲಮ್ಮ? ಓಕೆ. ಗಮ್ಮ ಬಂತಲ್ಲ, ಈಗ ಕುಕ್ಕರ್ ಅಲ್ಲಿ ಅಕ್ಕಿ ತೊಳ್ದು ಹಾಕ್ಬೇಕು. ವಾಕೆ ಅಮ್ಮೆ, ഇവിടെ റൈസ് വാഷ് ചെയ്യണ്ടോ? ನೀನ್ ವಿಡಿಯೋ ಎಲ್ಲ ನೋಡಿದೀನಿ, ಎಷ್ಟ್ ಚೆನ್ನಾಗಿ ಇಮಿಟೇಟ್ ಮಾಡ್ತೀಯಾ. ಒಂಚೂರು ತೆಲುಗುಲ್ ಮಾತಾಡೋ. ಯಾಕಮ್ಮ ಬೇಗ ಮಾಡ್ಬೇಕಲ್ಲ? ಒಂದೆರಡು ತೊಟ್ಟ ಹಾಕು. ಅಮ್ಮ, ಈ ಎಣ್ಣೆ ಏನನ್ನ ಗೊತ್ತಾ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇಂಡಿಯಾದಲ್ಲಿ ಫಸ್ಟ್ ಬೆಸ್ಟ್. ಈಗ ಎಷ್ಟ್ ಹಾಕ್ಬೇಕಮ್ಮ? ಈಗ ಒಂದ್ ಸ್ಪೂನ್ ಅಷ್ಟು ಸಾಕು. ಸಾಕಾ? ಆಮೇಲೆ 1 ಸ್ಪೂನ್ ತುಪ್ಪ ಹಾಕು. ಇದೊಂಚೂರು ಹಾಕು. ಮೆಣಸಿ ಎಷ್ಟ್ ಹಾಕ್ಲಮ್ಮ? ಒಂದ್ ಸ್ವಲ್ಪ. ಅಮ್ಮ, ಬುಡ್ಡೆ ಬರ್ತಾ ಉಂಟು. ನಾವ್ ಆಕ್ಚುಲಿ ಎಷ್ಟು ಸ್ಪೂನ್, ಈ ಚಿಕ್ಕ ಸ್ಪೂನ್ ಅಲ್ಲಿ ಎಷ್ಟು ಹಾಕಿದ್ರೆ ಒಂದ್ 1/4 ಭಾಗ. ಆಕ್ಚುಲಿ ಇಡೀ ಮೆಣಸು ಹಾಕ್ಬೋದು, ಇದ್ರಲ್ಲಿ ಒಂದು ಅರ್ಧ ಸ್ಪೂನ್. ಇಡೀ ಮೆಣಸ ಹೀಟ್ ಆಗಿಲ್ಲ? ತಂಪು ಮೆಣಸು. ಯಾರು ಹೇಳಿದ್ದು ಹೀಟ್ ಅಂತ? ಅಕ್ಕ ಅಲಚಿ ಅಮ್ಮೆ ಚೋರುಂಡು ಹಾಕು. ನೀನ್ ಯಾವ ಭಾಷೆ ಮಾತಾಡ್ತೇವೆ? ಹಾಕ್ಬಿಡು, ಫುಲ್ ಹಾಕ್ಬಿಡ್ಲ. ನೀರ್ ಅಕ್ಕಿ 2 ಮುಷ್ಟಿ ಅಷ್ಟು. ಹಿಂಗೆ ಗುಳುಗುಲು ಮಾಡ್ಬೇಕಮ್ಮ. 1 ನಿಮಿಷ ನೀರ್ ಹಾಕು. ಹೆಸರು ಬೇಳೆ ಹಾಕ್ಬೇಕು. ಅಮ್ಮ, ನಾನೊಂದು ಪೋಲಿ ಕ್ವಶನ್ ಕೇಳಲ್ಲ? ನನ್ನನ್ ಬಿಟ್ಟು ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? 2. ಉಪ್ಪು ಹಾಕ್ಲಾ? ಈಗ ಅಮ್ಮ ಆಕ್ಚುಲಿ ಅವ್ರು ಒಂದು ಅಳತೆ, ಅವ್ರದ್ದು ಅಂತ ಒಂದು ಅಳತೆ ಇದೆ, ಅಳತೆಯಲ್ಲಿ ಹಾಕಿದ್ದಾರೆ. ನಮಗೆ ಅವರು 1:4 ಹಾಕೋಬಹುದು ಅಥವಾ 1:5 ಹಾಕೋಬಹುದು? ಇಲ್ಲ, 5 ಇಲ್ಲ, 5 ಜಾಸ್ತಿ ಆಗೋಗ್ಬಿಡತ್ತಾ? 1:4 ಅಂದ್ರೆ ಬೇಳೆಗೆ 2, ಅಕ್ಕಿಗೆ 2. ಬೇಳೆ ಅಕ್ಕಿಲು ತಾರತಮ್ಯ ಮಾಡ್ತೀವಿ. ಈಕ್ವಲ್. ಅಫಿಷಿಯಲಿ ಎಷ್ಟು ಮಕ್ಳು ಹೇಳಿ ಅಮ್ಮ? 2 ಶಂತನು, ಆಮೇಲೆ ಸಂಯುಕ್ತ ಫಸ್ಟ್, ಆಮೇಲೆ ಶಂತನು. ಹೇಳ್ಬೇಡಿ ಅಮ್ಮ, ಗೂಗಲ್ ನೋಡಿದ್ರೆ ಒಂದ್ ರಾಶಿ ಹೆಸರು ಬರುತ್ತೆ ಗೊತ್ತಾ? ಅದು ನಾನು ಎಲ್ಲಾರ್ನು ಮಕ್ಳ ತರ ನೋಡ್ತೀನಲ್ಲ, ಹಾಗಾಗಿ.
ಎಷ್ಟು ವಿಸಿಲ್ ಬರ್ಬೇಕು? 3 ವಿಸಿಲ್. 3 ವಿಸಿಲ್? 3 ವಿಸಿಲ್ ಬರೋವರೆಗೂ ನಂಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಹೌದಲ್ವಾ? ಹೌದಲ್ವಾ? ಒಗ್ಗರಣೆ ಮಾಡ್ಕೊಳ್ಳೋಣ. ಹೌದಾ? ಹಾ. ಸರಿ, ವಾ. ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಿಮ್ಮನೇಲಿ ಯಾವ ಎಣ್ಣೆ ಬಳಸ್ತೀರಮ್ಮ? ನಮ್ಮ ಮನೇಲೂ ಫ್ರೀಡಮ್. ವಾವ್, ಫ್ರೀಡಮ್ ಮಮ್ಮಿ. ಅದಕ್ಕೆ ನೀವು ಇಷ್ಟು ಫ್ರೀಡಮ್ ಆಗಿ ಅಡ್ಗೆ ಮಾಡ್ತಾ ಇರೋದು ನೋಡಿ. ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಅರ್ಧ ಚಮಚ ಉಪ್ಪು ಹಾಕಿದ್ದಾರೆ. ನೀವ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಿಮ್ ಬಗ್ಗೆ ಏನಂತ ಗಾಸಿಪ್ ಮಾಡುದು? ಅದೇ ನಾನು ಕಾಯ್ತಾ ಇದೀನಿ, ಯಾರು ನನ್ ಬಗ್ಗೆ ಗಾಸಿಪ್ಪೇ ಮಾಡಲ್ಲ. ಅದೇ ಏನ್ ಮಾಡಿದ್ರೆ ಇಂಥ ವಿಷಯದ ಬಗ್ಗೆ ಮಾಡ್ತಾರೆ. ಅದೇ ನೀವ್ ಹೇಳಿದ್ರಲ್ಲ, ಇಬ್ರೇ ಎಲ್ಲ ಮಕ್ಳು, ಅವ್ರಿಗೆ ಬೇಜಾನ್ ಮಕ್ಳು ಇದಾರೆ. ಸೊಪ್ಪು ಹಾಕಿದ್ವಿ, ಸಾಕು ಸಾಕು. ಹೌದಾ? ಇಷ್ಟೇ ಇಷ್ಟ? ಆಫ್ ಮಾಡ್ಬಿಡಿ. ಆಫ್ ಮಾಡ್ಬಿಡ್ಲಾ? ಇದು ಬೇರೆ ಕಪ್ಗೆ ಹಾಕೊಂಡ್ ಬೇರೆ ಕಪ್ ಹಾಕಿ ಒಂದು ಒಗ್ಗರಣೆ ಮಾಡ್ಬೇಕೀಗ. ಒಗ್ಗರಣೆ ಫ್ರೀಡಮ್ ಏನ್ ಹಾಕ್ಬಿಡ್ಲ? ಎಷ್ಟ್ ಹಾಕ್ಲಿ? 2 ಚಮಚ? ಸಾಕು 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 ಸಾಕು. ನಾನು ಅಡ್ಗೆ ಹೇಳ್ಕೊಡ್ಲಾ? ಹಾ, ಜೀರಿಗೆ ಹಾಕಿ. ಜೀರಿಗೆ ಹಾಕಿ. ಈಗ ಜೀರಿಗೆ ಎಷ್ಟು ಹಾಕ್ಬೇಕು ಅಮ್ಮ? ನಾನು 1 ಸ್ಪೂನ್ ಅಷ್ಟು. ಮೆಣಸಲ್ಲಿ ಅಲ್ಲಿ ಇಂಚು ಸ್ವಲ್ಪ ಮೆಣಸು ಹಾಕಿ. ಅರ್ಧ ಸ್ಪೂನ್ ಮೆಣಸು, 4 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಲಾ? ಓ, ಹಿಂಗು. ವಾವ್. ಆಕ್ಚುಲಿ ನಮ್ ಕಾರ್ಯಕ್ರಮದಲ್ಲಿ ನಾವು ಬಳಸುವಂತ ಫೇಮಸ್ ಹಿಂಗು ಯಾವ್ದು ಗೊತ್ತಮ್ಮ? SSP ಹಿಂಗು. ನಮ್ಮನೇಲೂ ಅದೇ. ಬ್ಲಾಸ್ಟ್ ಪರಿಮಳ ಕ್ಲಾಸ್. ಏನ್ ಗೊತ್ತಮ್ಮ, ಯೂಶಲಿ ಇವಾಗ ನೀವು ಎಷ್ಟು ಉತ್ಸಾಹದಿಂದ ಬಂದ್ರೆ ನಿಂಗೆ ಅಡ್ಗೆ ಹೇಳ್ಕೊಡ್ಲಾ ಅಂತ. ಹಂಗೆ ನೀವು ಫಸ್ಟ್ ಟೈಮ್ ಅಡ್ಗೆ ಮಾಡಕ್ ಹಿಡ್ದಾಗ, ಫಸ್ಟ್ ಟೈಮ್ ಒಗ್ಗರಣೆ ಹಾಕ್ದಾಗ ನಿಮ್ಮನ್ನ ಆಕ್ಚುಲಿ ನೋಡ್ಕೊಂಡು ನಂಗೆ ಅಡ್ಗೆನೆ ಬರ್ತಾ ಇರ್ಲಿಲ್ಲ. ನನ್ ಗಂಡನಿಂದ ಒಂದೊಂದೇ ಕಲ್ಸ್ಕೊಂಡೆ. ಆಮೇಲೆ ನಮ್ಮಮ್ಮ ಅಂದ್ರೆ ಅವ್ರ ನಳ ಮಹಾರಾಜ, ನೀವು ಅವರ ಪತ್ನಿ. ಇಲ್ಲ, ಅವಾಗ ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಎಪಿಸೋಡ್ ನಾನು ಅವ್ರ ಕಾರ್ಸೆ ಕರೆಸ್ತೀನಿ. ಈಗಿನ ಎಪಿಸೋಡ್ ಅಲ್ಲಿ ಟೇಸ್ಟ್ ಮಾಡಕ್ ಬರಲ್ವಾ ಅವರು? ಇದಾರೆ ಅಲ್ಲಿ. ಅಬ್ಬಾ, ಅಯ್ಯೋ, ಈಗ ಉಗ್ಗಿಗೆ ಒಂದು ಕಳೆ ಬಂತು. ಓಕೆ, ನಾವು ಇದು ಈ ಒಗ್ಗರಣೆ ತೆಗ್ದು ಇದಕ್ಕೆ ಹಾಕ್ಬೇಕು. ಒಗ್ಗರಣೆನ ಇದಕ್ಕೆ ಹಾಕೋಬೇಕು. ಇನ್ ಸ್ವಲ್ಪ ನೀರ್ ಹಾಕೊಳ್ಳಿ. ಇದ್ ಹಾಕ್ಬಿಡಿ. ಮತ್ತೆ ಇನ್ನೊಂದು ಒಗ್ಗರಣೆ ತರ ಮಾಡಿ. ಇವಾಗ ನಾವು ಬಾಡಿಸ್ಕೊಂಡಿರುವಂತ ಮೆಂತ್ಯ ಸೊಪ್ಪು, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ. ಓಕೆ, ಕಮಾನ್. ಗೋಡಂಬಿ ಹುಡಿ, ಆಮೇಲೆ ಕೊಬ್ಬರಿ ಹಾಕೋಣ. ಇದೊಂದ್ ಸ್ವಲ್ಪ ಹೊಂಬಣ್ಣ ಬರೋ ತನಕ. ಓಕೆ, ಇದು ಆಫ್ ಮಾಡ್ಬೋದು. ಆಫ್ ಮಾಡ್ಬಿಡ್ಲಾ? ಇದು ಆಫ್ ಮಾಡ್ಬಿಡ್ಲಾ? ಇನ್ನೇನ್ ಆಫ್ ಮಾಡ್ಲಿ? ಲೈಟ್ಸ್ ಆಫ್ ಮಾಡ್ಲಾ? ನಿಮ್ ತರ್ಲೆ ಆಫ್ ಮಾಡಿ. ನಾ ತರ್ಲೇನಾ ಮೇಡಮ್? ತರ್ಲೆ ಆಗಿರೋದಕ್ಕೆ ನೀವು ಖುಷಿಯಾಗಿ ಅಡ್ಗೆ ಮಾಡ್ತೀರಾ ಗೊತ್ತಾ? ನಿಮ್ ಹಸ್ಬೆಂಡ್ಗೆ ನೀವು ಮಾಡೋ ಯಾವ ಅಡ್ಗೆ ತುಂಬಾ ಫೇವ್ರೇಟ್? ನಾನ್ ಮಾಡೋದೆಲ್ಲಾನು ಇಷ್ಟ. ಹೌದಾ? ಅವ್ರು ನಿಮ್ಗೆ ಹೇಳ್ಕೊಟ್ಟಿದ್ ಫಸ್ಟ್ ಅಡ್ಗೆ ಯಾವ್ದಮ್ಮ? ಆಕ್ಚುಲಿ ಇದೆ. ಹಾಕ್ಬಿಡಿ. ಅದಕ್ಕೆ ಹಾಕ್ಬಿಡ್ಲಾ? ಇದನ್ನ ಟೇಸ್ಟ್ ಮಾಡಕ್ಕಿಂತ ಮುಂಚೆ ಮ್ಯಾಂಡೇಟರಿ ಎಲ್ಲ ಹೆಣ್ಮಕ್ಳು ಹಸ್ಬೆಂಡ್ ಅಂತೂ ಬೈತಾರೆ. ನಿಮ್ ಮನೆಯವ್ರಿಗೆ ಏನು ಅಂತ ಬೈತೀರಾ? ನಾನು ಸತ್ಯ, ಯಾಕೋ ಹಿಂಗ್ ಮಾಡ್ತೀರಾ? ಶರು ನೋಡಿದ್ರ? ನವ ಜೋಡಿಗಳನ್ನ, ನವ ದಂಪತಿಗಳನ್ನ ನೋಡಬೇಕೆಂಬ ಬಯಕೆ ಆಗಿದೆ. ನೋಡಿ ಎಷ್ಟು ಬೆವರು ಇಳಿಸ್ತಾ ಇದೆಯಾ ನಂಗೆ. ಆಗ್ತಾ ಇಲ್ಲ. ಬೆವರು ವರ್ಷಕ್ಕಂತಾನೆ ನಿಮ್ಮ ಮನೆಯವರು, ನಿಮ್ಮ ಯಜಮಾನರು. ಸತ್ಯ. ಇಂತ ಸತ್ಯ? ಅರ್ಧ ಸತ್ಯ. ಅರ್ಧ ಸತ್ಯ. ಅರ್ಧ ಸತ್ಯ, ಅರ್ಧ ಸುದ್ದಿ. ಪ್ಲೀಸ್ ವೆಲ್ಕಮ್ ನಮ್ಮ ಸುಧಮ್ಮ ಅವರ ಯಜಮಾನರು ಸತ್ಯ ಸರ್. ಈಗ ತೃಪ್ತಿ ಆಯ್ತು. ನಾನೀಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳ. ಓಕೆ, ಒಂದ್ ಕಡೆಯಿಂದ ನೀವು ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೊಂದ್ ಕಡೆಯಿಂದ ನಾನ್ ಟೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬಿಸಿ ಇದ್ರೆ ಉಫ್ ಮಾಡಿ ತಿನ್ಸಿ ಮಮ್ಮಿ. ನಂಗೆ ಪ್ಲೀಸ್ ಚಿಕ್ಕ ಮಗು ತರ ತಿನ್ಸಿ. ಚಂದ ಮಮ್ಮ ನೋಡೋದ್ರಿಂದ ಹಠ ಮಾಡ್ಬಾರ್ದು. ಪ್ಲೀಸ್ ಬೇಡ ಮಮ್ಮಿ. ಮೈ ಗಾಡ್, ಕೊಬ್ಬರಿ, ತುಪ್ಪ, ಗೋಡಂಬಿ, ಅನ್ನ, ಮೆಂತ್ಯ. ಈಗ ಪಾಪ ನಿಂಗೆ ಸಾಕಾಗಿದೆ ಕಾಂಬಿನೇಷನ್ ಅಂತೂ. ಬಿಸಿನಾ? ನನಗೆ ನೀನು ಬಿಸಿ. ತುಂಬಾ ಚೆನ್ನಾಗಿದೆ.
ಮನೇಲಿ ಮಾಡೋಕ್ಕಿಂತ ಚೆನ್ನಾಗಿದೆ ಇದು. ಯಾಕೆ ಹೇಳಿ ಒಗ್ಗರಣೆ ನಾನು ಹಾಕಿದೀನಿ. ಅದಕ್ಕೆ ಕಾಂಬಿನೇಷನ್ ಆಫ್ ಮೆಂತ್ಯ ಮತ್ತೆ ಒಗ್ಗರಣೆ ಅಂಡ್ ಏನೋ ಕೊಬ್ಬರಿ ಎಲ್ಲ ಗೋಡಂಬಿ ಸೂಪರ್ ಕೊಬ್ಬರಿ ಆಗಿದೆ. ಎಲ್ಲ ಸಖತ್ತಾಗಿದೆ. ಮೆಣಸು ಸ್ವಲ್ಪ ಮುಂದೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಈ ಉಗಿಗೆ ನನಗೆ ರಿವ್ಯೂ ಕೊಡ್ಬೇಕಲ್ಲ. ಹೊಡಿಶಾಗ್ಯಾಗ್ ಮಜ್ಗಿ. ಮೆಂತೆ ಸೊಪ್ಪಿನ ಉಗ್ಗಿ ಮಾಡುವ ವಿಧಾನ. ಬಾಣಲಿಗೆ ಒಂದು ಬೌಲ್ ಹೆಸರು ಬೇಳೆ, 1 ಚಮಚ ತುಪ್ಪ ಹಾಕಿ ಹುರಿದಿಟ್ಟುಕೊಳ್ಳಿ. ಕುಕ್ಕರಿಗೆ 2 ಚಮಚ ಎಣ್ಣೆ, 2 ಚಮಚ ತುಪ್ಪ, ಅರ್ಧ ಚಮಚ ಕಾಳು ಮೆಣಸು ಹಾಕಿ ನಂತರ 1 ಕಪ್ ಅಕ್ಕಿ ಹಾಕಿ ಅಕ್ಕಿ ಮುಳುಗುವಷ್ಟು ನೀರು ಸೇರಿಸಿ ಹುರಿದಿಟ್ಟುಕೊಂಡ ಹೆಸರು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 3 ವಿಸಿಲ್ ಕೂಗಿಸಿಕೊಳ್ಳಿ. ಬಾಣಲಿಯಲ್ಲಿ ಅರ್ಧ ಕಟ್ಟು ಮೆಂತೆ ಸೊಪ್ಪು, ಅರ್ಧ ಚಮಚ ಉಪ್ಪು ಹಾಕಿಕೊಂಡು ಸೊಪ್ಪನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ. ಇನ್ನೊಂದು ಬಾಣಲಿಗೆ 1 ಚಮಚ ಎಣ್ಣೆ, ಸ್ವಲ್ಪ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಂಗು ಸೇರಿಸಿ ಮೆಂತ್ಯ ಸೊಪ್ಪಿನ ಉಗ್ಗಿಗೆ ಒಗ್ಗರಣೆ ಹಾಕಿ ನಂತರ ಸ್ವಲ್ಪ ನೀರು ಸೇರಿಸಿಕೊಂಡು ಹುರಿದ ಮೆಂತ್ಯ ಸೊಪ್ಪನ್ನ ಸೇರಿಸಿಕೊಳ್ಳಿ. ಈಗ ಗೋಡಂಬಿ, ಒಣಕೊಬ್ಬರಿ ಹುರಿದು ಸೇರಿಸಿಕೊಂಡರೆ ರುಚಿಕರವಾದ ಮೆಂತ್ಯ ಸೊಪ್ಪಿನ ಉಗ್ಗಿ ಸವಿಯಲು ಸಿದ್ಧ. ಈಗ ನನ್ಗೆ ಒಂದ್ ತಿಂದ್ಮೇಲೆ ಇನ್ನೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಏನ್ ಪ್ರಿಪೇರ್ ಮಾಡ್ತೀರಾ ಇವಾಗ? ಸೌತೆಕಾಯಿ ಹಸಿ ಗೊಜ್ಜು ಅಂತ ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಸೊ ನಮ್ಮ ಅಜ್ಜಿ Actually, ನೋಡಿ ನಮ್ಮ ಕಲ್ತಿದ್ದು. ಅಜ್ಜಿನೂ ಹಸಿ ಗೊಜ್ಜು ಮಾಡ್ತಾರೆ. ಆದ್ರೆ ನಿಮ್ದು ಬೇರೆ ತರ ಇರ್ಬೋದು ಮೋಸ್ಟ್ಲಿ. ಇದು ಬೆಳ್ವಾಡಿ ಸೌತೆಕಾಯಿ ಹಸಿ ಗೊಜ್ಜು. ಇದು ಈಗ ಸ್ಟಾರ್ಟ್ ಮಾಡೋ ಪ್ರೊಸೀಜರ್. ಸೊ ಸಣ್ಣದಾಗಿ ಹೆಚ್ಕೊಂಡಿರೋ ಸೌತೆಕಾಯಿ. ಸೊ ಇದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ಕಡಲೆಪಪ್ಪು 3 ಸ್ಪೂನ್, ಮೆಣಸಿನ್ಕಾಯಿ 1 ಕಡಲೆಪಪ್ಪು, ಮೆಣಸಿನ್ಕಾಯಿ ಎಷ್ಟು? 1-2 ಅನ್ಕೊಳ್ಳಿ. ಮತ್ತೆ ಎಲ್ಲ ಸ್ಪೈಸಿ ಈ ಆಗಿರತ್ತಾ? ಧಾರವಾಡ ಅವ್ರ ಕಡೆಯವ್ರಿಗೆಲ್ಲ 4 ಮೆಣಸಿನ್ಕಾಯಿ, ಇಲ್ಲಿ ನಮ್ಮ ಕಡೆಯವ್ರಿಗೆಲ್ಲ ನಾನು 2 ಸರ್ ಉತ್ತರ ಕರ್ನಾಟಕದವಳು. ಎಷ್ಟ್ ಹಾಕಿರಿ ಇದನ್ನ? 5 ಸ್ಪೂನ್. ಕೊಬ್ಬರಿ ತುರಿ ನೋಡ್ರಿ, ಒಣ ಕೊಬ್ಬರಿ ತುರಿ 5 ಸ್ಪೂನ್ ಹಾಕಿ. ಹಸಿ ಒಣ ಕೊಬ್ಬರಿ ಅಲ್ಲ, ಹಸಿ ತುರ್ದಿದಾರ ಅಷ್ಟೇ. ಒಣ ಕೊಬ್ಬರಿನೂ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಇಲ್ಲ ಇಲ್ಲ ಹಸಿ ಕೊಬ್ಬರಿ ಎಷ್ಟ್ ಚಮಚ ಹಾಕಿರಿ? 5 ಚಮಚ. ನೀವು ಹಸಿ ಕೊಬ್ಬರಿ ಅಂದ್ರೆ ಅವ್ರು ಹೌದು ಅಂತಾರ, ಒಣ ಕೊಬ್ಬರಿ ಅಂದ್ರೆ ಇಲ್ಲ ಅಂತ. ಅದು ಆಗುತ್ತೆ, ತೊಂದ್ರೆ ಇಲ್ಲ. ಅದೇಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಮಾಡ್ಬೇಡ, ಬರೀ ಉಗ್ಗಿಗೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಹಾಕ್ಬೇಕು. ಬಟ್ ನೀವು ಇದನ್ನ ಚಟ್ನಿ ತರ ಚಪಾತಿ ಜೊತೆ ತಗೋಬೇಕಾದ್ರೆ ಒಣ ಕೊಬ್ಬರಿ ಹಾಕ್ಬೇಕು. ಓ ಹಂಗೆ. ಅದ್ ನಿಲ್ಲುತ್ತದೆ, ಹಳ್ಸಲ್ಲ ಬೇಗ. ಇನ್ನೊಂದೇನ್ ಗೊತ್ತಾ, ಅಡ್ಗೆ ಮಾಡೋದಕ್ಕೆ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇವಾಗ ನಿಮ್ಮ ಯಜಮಾನರು ಬಂದು ನಿಮ್ಮನ್ನ ಮುಟ್ತಾರೆ ಅಂತ ಮುಟ್ತಾರೆ. ಇವಾಗ ಅವ್ರು ಬಿಸಿಯಾಗಿದ್ರೆ ನೀವು ಹೇಳ್ತೀರಾ ಬಿಸಿ ಆಗಿದ್ದೀರಾ ಅಂತ ಹೇಳ್ತೀರಲ್ವಾ? ಯಾಕೆಂದ್ರೆ ನೀವು ತಣ್ಣಗಿದ್ದೀರಾ ಅದಕ್ಕೆ. ಸೊ ದ ಹೀಟ್ ಮೂವ್ಸ್ ಫ್ರಮ್ ಹಾಟ್ ಟು ಕೋಲ್ಡ್. ಸೊ ನೀವು ಹಾಕುವ ತರಕಾರಿ ಅಥವಾ ನೀವು ನಾನ್ ವೆಜ್ ಮಾಡೋಂಗಿದ್ರೆ ಅಲ್ಲಿ ಕುದಿತಾ ಇರುತ್ತಲ್ಲ, ಅದು ಬಿಸಿಯಾಗಿರ್ಬೇಕು. ಅದಕ್ಕೆ ನೀವು ತಣ್ಣಗಿರೋ ತರಕಾರಿ ಹಾಕ್ಬೇಕು. ಗ್ಯಾಪ್ ಅಲ್ಲಿ ಮಮ್ಮಿ ಹುಣಸೆ ಹಣ್ಣು ರಸ ಹಾಕಿದ್ರು. ಎಷ್ಟು ಹಾಕಿದ್ರಿ? ಚಿಕ್ಕ ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣಿನ ಗಾತ್ರದ್ದು. ಆಮೇಲೆ ಕೊತ್ತಂಬರಿ. ಆಕ್ಚುಲಿ ಡ್ಯಾಡಿಗೆ ಕೆಮಿಸ್ಟ್ರಿ ಬಗ್ಗೆ ಏನೇನೋ ಗೊತ್ತು ಅಲ್ವಾ? ಅವ್ನ್ ತುಂಬಾ ಹೇಳ್ತಾ ಇದ್ದಾನೆ, ಆದ್ರೆ ಅಡಿಗೆ ನಾನೇ ಮಾಡೋದು. ನೀವೇನಾದ್ರೂ ತಪ್ಪು ತಿಳ್ಕೊಬೇಡಿ, ಅವ್ರು ಮಾಡ್ತಾರೆ ಅಂತ. ಆಯ್ತಾ? ಇದು ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಬೆಲ್ಲ ಎಷ್ಟು ಹಾಕುದು ಮೇಡಮ್? 1 ಸ್ಪೂನ್. ಓಕೆ. ಕೊಂಚ ಅಂದ್ರೆ ದೊಡ್ಡ ಸ್ಪೂನಲ್ಲಿ ಕಾಲು, ಸ್ಪೂನಲ್ಲಿ ಅರ್ಧ. ಸ್ವಲ್ಪ ಮೆಣಸಿನ್ಕಾಯಿ ಮೇಡಮ್ ಹಾಕಾಯ್ತು. ಸಾಸಿವೆ ಬೇಡ ಮೇಡಮ್. ಹಿಂಗೆ ನೋಡಿ ಅಪ್ಪ, ಅವ್ರ ರೆಸಿಪಿ ಹೇಳ್ಕೊಡೋದೇನು, ನೀವು ಮಾಡೋದೇನು, ಏನಂತ ಕರಿತೀರಿ ಸರ್ ಪ್ರೀತಿಯಿಂದ ನಿಮ್ಮ ಅರ್ಧಾಂಗಿ ಅವ್ರನ್ನ? ಪಾಪ ಅಂತೀನಿ. ಅಯ್ಯೋ, ನಾವ್ 4 ಜನ ಎಲ್ರು ಪಾಪ ಅನ್ಕೋತ. ಮತ್ತೆ ಅಲ್ಲ, ಈಗ ನೀವು 4 ಜನ ಒಟ್ಟಿಗೆ ಒಂದೇ ಕಡೆ ಪಾಪ ಅಂದ್ರೆ ನೀವು 3 ಜನ ಅಂತೀರಿ. ಹೌದು, ಅವ್ನ್ ಪಾಪ ಅಂದ್ರೆ ನಾವ್ 3 ಜನ ಮುದ್ದು ಅಂತೀನಿ ಒಂದ್ಸತಿ. ಸುಳ್ಳು ಯಾರಿಗೂ ಬೇರೆಯವ್ರಿಗೆ ಹೇಳ್ತಾರೆ. ಹೆಂಗ್ ಹೇಳ್ತೀರಾ ಮಮ್ಮಿ? ಡ್ಯಾಡಿ ಅಂತವ್ರಲ್ಲೇ ಸುಮ್ನೆ ಇರಿ ನೀವು. ಅಲ್ಲ, ಮನ್ಸಲ್ಲೇ ಮುದ್ದು ಅಂದ್ಬಿಟ್ಟು ಆಮೇಲೆ ಕ್ಯೂಟ್ ಲವ್ ಸ್ಟೋರಿ ಅಪ್ಪ. ನಂಗೆ ನಾಚಿಕೆ ಆಗುತ್ತೆ, ಮದ್ವೆ ಆಗೋಣ ಅನ್ಸುತ್ತೆ. ನಂಗೆ ಅವಾಗ್ಲಿಂದ ತಲೆಯಲ್ಲಿ ಒಂದು ಡೌಟ್ ಓಡ್ತಾರೆ, ಅಡ್ಗೆಲೆ ನಿಮ್ಮಿಬ್ರು ಮಧ್ಯೆ ಇಷ್ಟೊಂದು ಡಿಫ್ರೆನ್ಸ್ ಇದೆಯಲ್ಲ, ಸಂಸಾರದಲ್ಲಿ ಎಷ್ಟು ಡಿಫ್ರೆನ್ಸ್ ಇರ್ಬೋದು. ಅಷ್ಟು ಡಿಫ್ರೆನ್ಸ್ ಇದ್ರು ಇಷ್ಟು ಲವ್ ಮಾಡಿ ಪಾಪ ಅಂತ ಕರ್ಕೋತಿರಲ್ಲ. ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್. ಒಗ್ಗರಣೆ ಮಾಡ್ಬೇಕು. ಎಷ್ಟು ಚಮಚ ಹಾಕ್ಲಮ್ಮ? 3 ಚಮಚ. 1 2 3. ಸಾಸಿವೆ. ಈಗ ಮಮ್ಮಿ ಅವರು ಎಣ್ಣೆಗೆ ಸಾಸಿವೆಯನ್ನು ಹಾಕಿದ್ದಾರೆ. ಚಿಟ್ ಅನ್ಬೇಕು. ಅನ್ನು ಗುರು ನಿಮ್ಮ ಮೂಡೆ ಬರ್ದಲ್ಲ ನಿಮ್ ಭಾಷೆಯಲ್ಲಿ ಬೈರಿ. ಏ ಯಾವ ಯಾಕೆ
ನೋಡಿ ಮಮ್ಮಿ ಕೆಳತಾರ ಪಾಪ ಅವಾಗಿಂದ ಬಾಳ ಮಾತಾಡ್ಬೇಡ್ತೋ ಮಗಿಲಿ ಈಗ ನಾಕತ್ತೈತ್ ನೋಡ್ರಿ ಈಗ ಬುದ್ಧಿ ಬೆಟ್ಟೆ ಆಗತ್ತ ಅದಕ್ಕ ನಿಂತರ ಅಂತ ಇದೆ ಉದ್ದಿನ ಬೇಳೆ ಕರ್ಬೇವಿನ ಎಷ್ಟ್ ಸೊಪ್ಪು ಹಾಕಿದ್ರಿ? ಒಂದ್ ಒಂದ್ ಸ್ಪೂನ್ ಚಮಚ ಇಷ್ಟ ಕೋಪನ ಸುಮ್ಮನೆ ಬೈದಿ ತಮಾಷೆಗೆ ಹಿಂಗೆ ಎಲ್ಲ ಯಾವ್ದು ಗುಂಟೂರು ಹಿಂಗೆ ಮೆಣಸಿನ್ಕಾಯಿ ಹೇಳ್ಬೇಕು ಬ್ಯಾಡಗಿ ಎಷ್ಟೇ. ಮೆಣಸಿನ್ಕಾಯಿ ಹಿಂಗು ಒಂದ್ ಚಿಟ್ಕೆ ಇದು ಘಮ ಜಾಸ್ತಿ ಇದೆ ಅದಕ್ಕೆ ಮೆಣಸಿನ್ಕಾಯಿ ಯಾವ್ದು ಸಾಕು ಆಫ್ ಮಾಡ್ಬಿಡಿ ಮೆಣಸಿನ್ಕಾಯಿ ಆಫ್ ಮಾಡ್ಬಿಡಿ ಸೀದೋಗುತ್ತೆ ಇದನ್ನ ಇವಾಗ ಯಾವ್ದ್ರ ಜೊತೆಗೆ ತಿನ್ಬೇಕು ನಾನು? ಚಪಾತಿ ಜೊತೆ Okay, ದೋಸೆ ಜೊತೆ ಹಾಗಾದ್ರೆ- ಅನ್ನ ಜೊತೆ ಯಾವ್ದ್ರ ಜೊತೆ ಬೇಕಾದ್ರೆ ತಿನ್ಬೋದು ಓಕೆ ಇದನ್ನ ಈಗ ಸರ್ವಿಂಗ್ ಬೌಲ್ಗೆ ಅಲಂಕರಿಸೋಣವೇ? ಹಾ Yeah. ನೋಡಿದ್ರಲ್ಲ ಬಿಸಿ ಬಿಸಿ ಚಪಾತಿ, ಹಾ ಶಾಂತವಾಗಿರುವ ಸೌತೆಕಾಯಿ. ವಾವ್ ನಿಮ್ಮಿಬ್ರ ತರ ವಾವ್ ಏನ್ ಹೇಳ ಆಕ್ಚುಲಿ ದಿಸ್ ಹಸಿಗೊಜ್ಜು ಇಸ್ ಲೈಕ್ ಯುವರ್ ಪೇರ್ ನಿಮ್ಮ ಸಂಸಾರದ ಹಾಗೆ ಉಪ್ಪು ಹುಳಿ ಖಾರ ಸಿಹಿ, ನವರಸಗಳು ಇದೆ. ನವರಸಗಳು ಇದೆ ಇದ್ರಲ್ಲಿ. ಬೆಲ್ಲನೂ ಇದೆ. ಬೆಲ್ಲ ಹೆಚ್ಚಾಗಿ ಹಿಂಗ್ ಹಾಕಿದ್ದು ಎಲ್ಲ ಸಮವಾಗುತ್ತೆ. ಹಿಂಗದ ಲೆವೆಲ್ ಅದ. ಸೊ ಅಮ್ಮ ಎಂದರೆ ಏನೋ ರುಬ್ಬಿದ್ ನಾನಲ್ವಾ? ಸೊ ಅದಕ್ಕೆ ಹೇಗೆ ಚೆನ್ನಾಗಿದೆ ಸೂಪರ್. ನಿಮ್ ಸ್ಟೈಲ್ ಇಲ್ಲ ನಂತರ ನೀವ್ ಹೇಳಿ ಮೇಡಮ್. ಹೊಡಿಶಾಗೆ ಮಜ್ಜಿಗೆ. ಸೂಪರ್. ಸೌತೆಕಾಯಿ ಹಸಿಗೊಜ್ಜು ಮಾಡುವ ವಿಧಾನ. ಬೌಲ್ಗೆ ಸಣ್ಣದಾಗಿ ಹೆಚ್ಚಿರುವ ಸೌತೆಕಾಯಿ ಹಾಕಿಟ್ಟುಕೊಳ್ಳಿ. ಜಾರ್ಗೆ ಹುರಿಗಡಲೆ, ಸಣ್ಣದಾಗಿ ಹೆಚ್ಚಿದ 2 ಹಸಿ ಮೆಣಸಿನಕಾಯಿ, 5 ಚಮಚ ಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, 1 ಚಮಚ ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಹಾಕಿ ರುಬ್ಬಿಕೊಂಡು ಹೆಚ್ಚಿರುವ ಸೌತೆಕಾಯಿಗೆ ಸೇರಿಸಿ ನಂತರ ಬಾಣಲಿಗೆ 3 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಒಣಮೆಣಸಿನಕಾಯಿ, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ತಯಾರಿಸಿಕೊಳ್ಳಿ. ಈಗ ಸೌತೆಕಾಯಿ ಹಸಿಗೊಜ್ಜು ಸವಿಯಲು ಸಿದ್ಧ. ನಿಮ್ ರೆಸಿಪಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇವತ್ತು ಆಕ್ಚುಲಿ ಸರ್ ಹೇಳ್ಬೇಕಂದ್ರೆ ನೀವ್ ಹಿಂಗ್ ಹಾಕಿದ್ಯಾ ಅದಕ್ಕೆ ನೋಡ್ ಸಖತ್ತಾಗಿರೋದು ಅಂತ ಹೇಳಿದ್ರಲ್ಲ, ನಿಮ್ಮನ್ನ ಹೆಂಗ್ ಬರೀ ಕೈಲಿ ಕಳ್ಸೋದು? ಅದಕ್ಕೋಸ್ಕರ ಈ ನಮ್ಮ SSP ನಮ್ಮ ಅಡಿಗೆ ಮನೆಯ ಸ್ಪೆಷಲ್ ಮಹಾರಾಜ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮಗೆ ಇಷ್ಟ ಆಯ್ತಲ್ವಾ? ನಂಗೆ ಬೇಕಿತ್ತು ಇದು. ನೋಡಿದ್ರಲ್ಲ ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಈ ಬಾಯ್ ಫ್ರೆಂಡ್ ಅವಾಗ ಕೈ ಕೊಡೋತಾರ, ಈ ಗರ್ಲ್ ಫ್ರೆಂಡ್ ಅವಾಗ ಮುನಿಸ್ಕೊಳ್ಳೋತಾರ, ಇಮ್ಯುನಿಟಿ ಪವರ್ ಅವಾಗ ಕೈ ಕೊಡ್ತಾ ಇರತ್ತೆ ಕಣ್ರಿ. ಈ ಇಮ್ಯುನಿಟಿ ಪವರ್ ಅನ್ನೋದು ಒಂಥರ ಹೆಂಡತಿ ಇದ್ದಂಗೆ, ಈ ದೇಹ ಅನ್ನೋದು ಒಂಥರ ಗಂಡ ಇದ್ದಂಗೆ. ಇವರಿಬ್ರು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಶಾಸ್ತ್ರೋಕ್ತವಾಗಿ ಈ ದೇಹನ ಚೆನ್ನಾಗಿ ನೋಡ್ಕೋಬೇಕು, ಅವಾಗ್ಲೇ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಇದನ್ನ ಶಾಸ್ತ್ರಬದ್ಧವಾಗಿ ನಮಗೆ ಹೇಗ್ ಇಟ್ಕೋಬೇಕು ಅಂತ ತೋರ್ಸೋದಕ್ಕೋಸ್ಕರನೇ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನನ್ಗೆ ಏನ್ ಕೆಲಸ ಮಾಡೋಕ್ಕೂ ಇಮ್ಯುನಿಟಿ ಪವರೇ ಸಾಲ್ತಾ ಇಲ್ಲ. ಸೊ ಇದಕ್ಕೆ ಬೆಸ್ಟ್ ಡಾಕ್ಟರ್ ನೀವೇ, ಬೆಸ್ಟ್ ಸೊಲ್ಯೂಷನ್ ನಿಮ್ಮ ಹತ್ರನೇ ಇರುತ್ತೆ ಅಂತ ಅನ್ಕೊಂಡು ಅರ್ಜೆಂಟ್ ಆಗಿ ಬನ್ನಿ ಅಂತ ನಿಮ್ಮನ್ನ ಕರ್ಸ್ಕೊಂಡಿದ್ದೀನಿ. ಸೊ ಏನ್ ಹೇಳ್ತೀರಾ? ಸುಮಾರು ಕಾಯಿಲೆಗಳು ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ್ಲೇ ಬರೋದು. ಸಡನ್ ಆಗಿ ಸೆಕೆ ಆಗ್ತಾ ಇದೆ, ಮತ್ತೆ ಮಧ್ಯರಾತ್ರಿ ಚಳಿ ಆಗುತ್ತೆ, ಮತ್ತೆ ಬೆಳಗ್ಗೆ ಎದ್ದಾಗ ಏನೋ ಮೈಯೆಲ್ಲ ಉರಿ ಅನ್ಸುತ್ತೆ. ಇಷ್ಟೊಂದು ಇಮಿಡಿಯೇಟ್ ವೇರಿಯೇಷನ್ಸ್ ನ ಪಾಪ ಬಾಡಿ ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಬನ್ನಿ ಇವತ್ತು ಇಮ್ಯುನಿಟಿ ಬೂಸ್ಟರ್ ರಸಂ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡ್ಬಿಡಿ ಹಂಗಾರೆ, ಲೇಟೇ ಮಾಡ್ಬೇಡಿ. ನನಗೆ ಈಗ ಇಮ್ಯುನಿಟಿ ಪವರ್ ಹೋಗ್ತಾ ಇದೆ. ಖಂಡಿತ. ಈ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ ಸ್ಟವ್ ಆನ್ ಮಾಡಿ ನೀರು ಕುದಿಯಕ್ಕೆ ಇಡೋಣ. ಒಂದೇ ಒಂದು ಪಿಂಚ್ ಅಷ್ಟು ನಾನು ಹುಣಸೆನ ಹಾಕ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಒಂದು ಸ್ಪೂನ್ ಅಷ್ಟೇ ಹುಳಿ ಟೊಮೆಟೊ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಓಕೆ. ಅಂಡ್ ಇದಕ್ಕೆ 1 ಚುಟ್ಕೆ ಅರಿಶಿನ ಪುಡಿ ಅಂಡ್ ಒಂದ್ ಸ್ವಲ್ಪ ಉಪ್ಪು. ಅಂಡ್ ಅರಿಶಿನ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಇನ್ಫೆಕ್ಷನ್ ಇದ್ರು ರಾಮಬಾಣ. ಈಗ ಅದರಿಂದ ಒಂದು 10 ಕಾಳು ಮೆಣಸು ತಗೊಳ್ತಾ ಇದ್ದೀನಿ. ನಾನು ಆಕ್ಚುಲಿ ಕುಟ್ಟರಲ್ಲಿ ಸಿಕ್ಕಾಪಟ್ಟೆ ಹೌದಾ? ಹಾಗಾದ್ರೆ ಅದಕ್ಕೆ 1 ಇಂಚ್ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂಡ್ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಳ್ತೀನಿ. 4 ರಿಂದ 5 ಬೆಳ್ಳುಳ್ಳಿ ತುಂಬಾನೇ ಒಳ್ಳೇದು. ಇದನ್ನ ಚೆನ್ನಾಗಿ ಕುಟ್ಟಿ ಯಾರು ಸಿಟ್ಟಿರುತ್ತೆ ಎಲ್ಲ ಪರ್ಫೆಕ್ಟ್ ಟೈಮಿಂಗ್ ಕುದೀತಾ ಇದೆ. ಸೊ ನಾವು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ.
ಓಕೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಹೌದು. ಏನು ಅಂತಂದ್ರೆ ನಾವು ತುಂಬಾ ಕುದೀತಾ ಇರೋ ನೀರ್ಗೆ ತುಳಸಿನೇ ಅಲ್ಲ ಯಾವ್ದು ಹಬ್ನ ಹಾಕಲ್ಲ. ಯಾಕಂದ್ರೆ ಅದರಲ್ಲಿರೋ ಆ ಎಸೆನ್ಸ್ ಇದೆಯಲ್ಲ ಮತ್ತೆ ನೀರಿಗೆ ಸೇರ್ಬೇಕು. ಅದರಿಂದ ನಾವು ಗ್ಯಾಸ್ ಆಫ್ ಮಾಡ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಆಫ್ ಮಾಡ್ಬಿಡೋಣ. ಒಂದ್ 2 ನಿಮಿಷದಲ್ಲಿ ಆ ತುಳಸಿದೆಲ್ಲ ಅದು ಏನಿದೆ ಎಸೆನ್ಸ್ ಎಲ್ಲ ನೀರಿಗೆ ಇಳಿಯುತ್ತೆ. ಓಕೆ, ಸೊ ವಿ ವಿಲ್ ಟರ್ನ್ ದಿಸ್ ಆಫ್. ಒಂದ್ ಸುಮಾರು 8 ರಿಂದ 10 ತುಳಸಿ ಎಲೆಗಳು. ಸೊ ಕೆಲವ್ರು ಡೌಟ್ ಇರುತ್ತೆ, ನಮ್ಮ ಮನೇಲಿ ಕೃಷ್ಣ ತುಳಸಿ ಇದೆ ಅದು ಹಾಕ್ಬೇಕಾ ಇಲ್ಲ ಬಿಳಿ ತುಳಸಿ ಹಾಕ್ಬೇಕಾ ಅಂತ. ಖಂಡಿತ ಈ ತರದ ರೆಮಿಡಿಗಳಿಗೆ ಬ್ಲಾಕ್ ಕಲರ್ ಇರುತ್ತಲ್ವಾ, ಕೃಷ್ಣ ತುಳಸಿ ಅಂತ ಹೇಳ್ತೀವಿ, ಅದು ಬೆಟರು. ಬಟ್ ಆದ್ರೂ ಕೂಡ ಯಾವುದೇ ತುಳಸಿಯನ್ನ ಬೆಳೆಸ್ಬೋದು. ಎಸ್ ನೈನ್ ಅವರೇ, ಐ ಥಿಂಕ್ ಒಂದು 3 to 4 minutes ಆಗಿರುತ್ತೆ ಅನ್ಸುತ್ತೆ. ತುಳಸಿದು ಎಲ್ಲ ಇಂಗ್ರೀಡಿಯೆಂಟ್ಸ್ ರಸ ಬಿಟ್ಕೊಂಡಿರುತ್ತೆ, ರೆಡಿ ಆಗಿರುತ್ತೆ. ಅಫ್ಕೋರ್ಸ್ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದ್ರೆ ಒಂದು ಸಣ್ಣ ತುಪ್ಪದ ಒಗ್ಗರಣೆ ತಗೊಳ್ಬಹುದು. ಬಟ್ ಇಲ್ಲ ನಾವು ಹಾಗೆ ಅದರದ್ದೇ ಫ್ಲೇವರ್ ನ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದ್ರೆ ಹಾಗೆ ಟೇಸ್ಟ್ ಮಾಡಬಹುದು. ರೈಟ್, ಸೊ ತುಳಸಿದು ಅರೋಮಾ ಸಕ್ಕತ್ತಾಗಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇದನ್ನ ನಾವೀಗ ಟೇಸ್ಟ್ ಮಾಡೋಣ. ಎಸ್. ನೈನಾ ಅವರೇ, ಇಮ್ಯುನಿಟಿ ಚೆನ್ನಾಗಿರ್ಬೇಕು, ನೀವು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು. ಸೊ ನಿಮ್ಮ ಆರೋಗ್ಯ ವೃದ್ಧಿ ಆಗ್ಲಿ. ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅಫ್ಕೋರ್ಸ್ ಒಗ್ಗರಣೆ ಎಲ್ಲ ಮಾಡಿದ್ರೆ ನಾವು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬಹುದು. ಟು ಅಮೇಸಿಂಗ್. ಟೇಸ್ಟ್ ತುಳಸಿದೆ ಪ್ರಿಡಾಮಿನೆಂಟ್ ಆಗಿದ್ಯಾ ಅಥವಾ ಅಂದ್ರೆ ಒಂಥರ ತುಳಸಿನೂ ಹೌದು, ಪೆಪ್ಪರು ಹೌದು, ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಅವರೇ, ನಮ್ಗೆ ಇಷ್ಟು ಅದ್ಭುತವಾದ ರೆಸಿಪಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ. ಸೊ ನೋಡಿದ್ರಲ್ಲ, ಬಾಡಿಗೆ ಇಮ್ಯುನಿಟಿ ಸಪೋರ್ಟ್ ಮಾಡಿದ್ರೆ ಮನುಷ್ಯನ ಎಷ್ಟೋ ರೋಗಗಳು ಕಡಿಮೆನೆ ಆಗೋಗ್ಬಿಡ್ತವೆ. ಸೊ ಅಂತದೊಂದು ಒಳ್ಳೆ ರೆಸಿಪಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಪೂರ್ವಿ ಮೇಡಮ್ ಅವರು. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಅದ್ಭುತವಾದ ಅಮೋಘವಾದ ಅಡುಗೆ ಜೊತೆಗೆ ನಿಮ್ಮನ್ನ ಮತ್ತೆ ನಾಳೆ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್, ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಪ್ರೀಮಿಯರ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿದಂತ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ದೊರೆಯುತ್ತವೆ. ಹಾಗೆ ಸ್ಪೆಷಲ್ ಪಾರ್ಟ್ನರ್ಸ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ, ಬಾಯ್.